ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮಜ್ಯೋತಿಗಳಿಗೂ ಆದರದ ಸ್ವಾಗತ. ಇಂದು ನಾವು ಶ್ರದ್ಧಾತ್ರಯ ವಿಭಾಗ ಯೋಗದ 27ನೇ ಶ್ಲೋಕವನ್ನ ಅಧ್ಯಯನ ಮಾಡೋಣ. ಬನ್ನಿ ಕುಸುಮಾಜಿ, ನಾವು ಈ ಶ್ಲೋಕವನ್ನ ಹೇಳ್ತೀನಿ. ಕಲ್ತ್ಕೊಳ್ಳೋಣ. ಹಾ. ಯಜ್ಞೇ ತಪಸಿ ದಾನೇ ಚ ಯಜ್ಞೇ ತಪಸಿ ದಾನೇ ಚ ಸದಿತಿ ಚೋಚ್ಯತೆ. ಸಾರಿ, ಸ್ಥಿತಿ ಮೊದ್ಲಿಂದ ಹೇಳೋಣ. ಹಾ. ಯಜ್ಞೇ ತಪಸಿ ದಾನೇ ಚ ಯಜ್ಞೇ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಸದಿತ್ಯೇವಾಭಿಧೀಯತೆ. ಯಜ್ಞೇ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಯಜ್ಞೇ ಪೂರ್ತಿ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಧನ್ಯವಾದಗಳು ಕುಸುಮಾಜಿ. ಇದರ ಅರ್ಥವನ್ನ ಆಯ್ತಾಯ್ತು. ತಿಳ್ಕೊಳ್ಳೋಣ. ತ್ಯಾಗ, ತಪಸ್ಸು ಮತ್ತು ದಾನಗಳ ಸಾಧನೆಯಲ್ಲಿ ಸ್ಥಾಪಿತವಾಗುವುದನ್ನು ಸತ್ ಎಂಬ ಪದದಿಂದ ವಿವರಿಸಲಾಗಿದೆ ಮತ್ತು ಅಂತಹ ಉದ್ದೇಶಗಳಿಗಾಗಿ ಯಾವುದೇ ಕಾರ್ಯವನ್ನು ಸತ್ ಎಂದು ಕರೆಯಲಾಗುತ್ತದೆ. ಇದರ ಪದಶಃ ಅರ್ಥ ಹೀಗಿದೆ: ಯಜ್ಞೆ ತ್ಯಾಗದಲ್ಲಿ, ತಪಸ್ಸಿ ತಪಸ್ಸಿನಲ್ಲಿ, ದಾನೆ ದಾನದಲ್ಲಿ, ಚ ಮತ್ತು ಸ್ಥಿತಿ ಸ್ಥಿರತೆಯಲ್ಲಿ, ಸ್ಥಾಪಿತ ಸತ್ ಅಕ್ಷರವಾದ ಸತ್, ಇತಿ ಹೀಗೆ, ಚ ಮತ್ತು ಉಚ್ಯತೆ ಉಚ್ಚರಿಸಲಾಗುತ್ತದೆ, ಕರ್ಮ ಕ್ರಿಯೆ, ಚ ಮತ್ತು ಏವ ನಿಜವಾಗಿಯೂ, ತತ್ ಅರ್ಥೀಯಂ ಇಂತಹ ಉದ್ದೇಶಗಳಿಗಾಗಿ, ಸತ್ ಅಕ್ಷರವಾದ ಸತ್, ಇತಿ ಹೀಗೆ, ಏವ ನಿಜವಾಗಿಯೂ, ಅಭಿಧೀಯತೆ ವಿವರಿಸಲಾಗಿದೆ. ಈಗ ಮನನ ಕಾರ್ಯವನ್ನ ಪ್ರಾರಂಭಿಸೋಣ. ಒಬ್ಬೊಬ್ಬರಾಗಿ ನಮ್ಮ ಅನಿಸಿಕೆಯನ್ನು ನಾವು ಹಂಚ್ಕೊಳ್ತಾ ಹೋಗೋಣ. ಕೊನೆಯದಾಗಿ ಸರ್ಮುಖೇನ ಇದರ ಸಂಪೂರ್ಣ ವಿಶ್ಲೇಷಣೆಯನ್ನ ತಿಳಿದುಕೊಳ್ಳೋಣ. ಲಕ್ಷ್ಮೀಜಿ, ನೀವು ಈ ಶ್ಲೋಕ ಹೇಳ್ಬಿಟ್ಟು ಇದರ ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ಕೊಡ್ತೀರಾ? ಹಾ, ಹೇಳ್ತೇನೆ. ಯಜ್ಞೆ ತಪಸಿ ದಾನೇ ಚ ಸ್ಥಿತಿ ಸದತಿ ಚೋಚ್ಯತೆ ಕರ್ಮ ಚೈವ ತದರ್ಥೇಯಂ ಸದಿತ್ಯವಾಭಿಧೀಯತೆ. ಕರೆಕ್ಟ್ ಅಮ್ಮ? ಹ್ಞೂನ್ರಿ. ಇಲ್ಲೇ ಯಜ್ಞ ಅಂತ ಹೇಳ್ಕೊಟ್ಟಾರ್ರಿ. ಯಜ್ಞ ಅಂತ ಹೇಳಿದ್ರ ನಾವು ಯಾವಾಗ್ಲೂ ದೇವ್ರ ನೆನೆಸ್ತಾ ಇರೋದು, ನಮ್ಮ ಆದಷ್ಟು ನಮ್ ಮನಸ್ನ ಶಾಂತಾಗಿ ಇಟ್ಕೊಳ್ಳೋದು, ಆಮೇಲೆ ಎಲ್ಲರೊಳಗೂ ಆತ್ಮೀಯ ಮನೋಭಾವದಿಂದ ಇರೋದು, ಎಲ್ಲರೊಳಗೂ ಶ್ರೀಕೃಷ್ಣನ ನೋಡಿ ಅವ್ರೊಳಗಿರೋದು ಶ್ರೀಕೃಷ್ಣನ ಅಂತ ಹೇಳಿ ಆ ಮನೋಭಾವದಿಂದ ನೋಡೋದು, ಅದು ಯಜ್ಞ ಅಂತ ಹೇಳಿ ನನಗ ಅರ್ಥ ಆಯ್ತು ಅಮ್ಮ. ಅವ್ರು ಅರ್ಥ ಕೊಟ್ಟಿರೋದು ಯಜ್ಞ ಅಂತಂದ್ರೆ ತ್ಯಾಗ ಅಂತ ಅರ್ಥ ಕೊಟ್ಟಿದ್ದಾರೆ. ಹ್ಞೂನ್ರಿ. ಅದನ್ನು ಕನ್ಸಿಡರ್ ಮಾಡ್ಬೋದು. ತ್ಯಾಗ ಅಂತ ಹೇಳಿದ್ರು ನಮ್ಗ ಹೆಚ್ಚಾಗಿ ನಾವು ಇನ್ನೊಬ್ರಿಗೆ ಯಾವಾಗ್ಲೂ ಅರ್ಪಣೆ ಮಾಡೋದು ತ್ಯಾಗ ಅಂತ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ. ನಿಸ್ವಾರ್ಥಿಯಾಗಿ ಕೆಲ್ಸ ಮಾಡೋದನ್ನ ತ್ಯಾಗ ಅಂತ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ. ದಾನ ಅಂತ ಹೇಳಿದ್ರೆ ನಾವು ಯಾವಾಗ್ಲೂ ಯಾರಿಗಾರ ಏನಾರ ಅವಶ್ಯಕತೆ ಇದ್ದಾಗ ನಮ್ ಕೈಲಾದಷ್ಟು ಈಗ ನಮ್ ಕೊಡೋ ಶಕ್ತಿ ಇದ್ದಾಗ ದಾನ ಮಾಡೋದು ಚಲೋ. ಯಾರಿಗೇ ಆಗ್ಲಿ ಯಾವ್ದ ಒಬ್ರಿಗೆ ಅವಶ್ಯಕತೆ ಇದ್ದಾಗ ದಾನ ಮಾಡ್ಬೇಕು ಅಂತ ಹೇಳಿ ಹಂಗ ಅನ್ನಿಸ್ತು ಅಮ್ಮ.
ಆಮೇಲೆ ತಪ್ಪ ಅಂತ ಹೇಳ್ಕೊಟ್ಟಾರ್ರಿ. ಇಲ್ಲಿ ನಾವು ಯಾವಾಗ್ಲೂ ಈಗ ಈ ಕ್ಲಾಸ್ ನೊಳಗ ಫಾರ್ ಎಕ್ಸಾಂಪಲ್ ಹೇಳಬೇಕಾರ ಆಮ್, ಮನಸ್ ಒಂದ್ ಕಡೆಗ್ ಇರ್ತತಿ, ಹೇಳೋದ್ ಒಂದ್ ಕಡೆಗ್ ಮಾಡ್ತೇವ್ರಿ. ಆ ತರ ಮಾಡ್ಲಾರ್ದನ ಒಂದ ಕಾನ್ಸಂಟ್ರೇಷನ್ ಇಟ್ಕೊಂಡು ವ- ಆಮ್, ಲಕ್ಷ್ಯ ಒಂದ ಕಡೆ ಇಟ್ಕೊಂಡು ಆ ಮಾಡೋದು ತಪ್ಪ ಅಂತಂದ್ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ. ಇವೆಲ್ಲ ಇದ್ದಾಗ ನಮ್ ಮನಸ್ಸು ಒಂದ್ ಸ್ಥಿತಿ ಒಂದ್ ಕರೆಕ್ಟ್ ಆಗಿ ಆಮ್, ದೇಹ ಮನಸ್ಸು ಬುದ್ಧಿ ಎಲ್ಲ ಒಂದ ವೇದೊಳಗ್ ಇರೋದ್ರಿಂದ ನಾವ್ ಶಾಂತ ಆಗಿರ್ತೇವಿ. ನಾವ್ ಶಾಂತ ಆಗಿದ್ದಾಗ ಮನಿ ವಾತಾವರಣ ಶಾಂತ ಇರ್ತೈತಿ. ಇಡೀ ನಾವ್ ಜಗತ್ತ ಶಾಂತಿ ಇರ್ಲಿ ಅಂತ ಹೇಳಿ ಮನ್ಸಾರ ಪ್ರೇ ಮಾಡ್ತೇವಿ. ಆ ತರ ಆಮ್ ಜ್ಞಾನಿಗಳಿಗೆ ಜ್ಞಾನಿಗಳ ಆ ತರ ಆಗಾಕ್ ಸಾಧ್ಯ ಐತಿ ಅವಾಗ ನಾವು ಅಂತಂದ್ ಹೇಳಿ ನನಗ್ ಹಂಗ ಅನಿಸ್ತು. ಧನ್ಯವಾದಗಳು ಲಕ್ಷ್ಮೀಜಿ. ಥ್ಯಾಂಕ್ ಯು. ಕುಸುಮಾಜಿ. ನನ್ಗೂ ಗೊತ್ತಾಗ್ಲಿಲ್ಲಮ್ಮ ಅಂತ ತಿಳ್ಕೊತೀನಿ. ಹಾ, ಮಂಗಳಾಜಿ ಇದ್ದೀರಾ? ಆಮ ನಮಸ್ಕಾರಂ. ನಮಸ್ಕಾರ. ಯಜ್ಞೆ ತಪಸಿ ದಾನೆ ಚ ಸ್ಥಿತಿ ದದತಿ ಚೋಚ್ಯತೆ ಕರ್ಮ ಚೈವ ದದರ್ತೀಯಂ ಸದೈತ್ಯೇವಾಭಿ ಸದೈತ್ಯೇವಾಭಿಧೀಯತೆ ಆದಿತ್ಯೇವಾಭಿಧೀಯತೆ. ಸದಿತ್ಯೇವಾಭಿಧೀಯತೆ. ಹ್ಮ್. ತ್ಯಾಗ, ತಪಸ್ಸು ಮತ್ತು ದಾನಗಳ ಸಾಧನೆಯಲ್ಲಿ ಸ್ಥಾಪಿತವಾಗಿರುವುದನ್ನು ಸತ್ ಎಂಬ ಪದದಿಂದ ವಿವರಿಸಲಾಗಿದೆ. ಮತ್ತು ಅಂತಹ ಉದ್ದೇಶಗಳಿಗಾಗಿ ಯಾವುದೇ ಕಾರ್ಯವನ್ನು ಸತ್ ಎಂದು ಕರೆಯಲಾಗುತ್ತದೆ. ಅಂದ್ರೆ ಈಗ ನಾವ್ ಯಾವುದೇ ಒಂದು ಈಗ ದಾನ ಧರ್ಮ ಮಾಡ್ಲಿ, ಅದನ್ನ ನಾವು ನಾನ್ ದಾನ ಮಾಡ್ದೆ ಅಂತ ಹೇಳ್ಕೋಬಾರ್ದು. ಈ ಬಲಗೈಗೆ ಗೊತ್ತಾಗಿದ್ದು ಎಡಗೈ ಗೊತ್ತಾಗ್ಬಾರ್ದು. ಆ ತರ ನಾವು ಒಂದು ದಾನ ಮಾಡಿದಾಗ ಅದು ನಮ್ಗೆ ಪುಣ್ಯ ಸೇರ್ಕೊಳ್ಳುತ್ತೆ, ಪುಣ್ಯಕ್ಕೆ ಸೇರ್ಪಡೆ ಆಗುತ್ತೆ. ನಾನ್ ಮಾಡ್ದೆ ಅಂದ್ರೆ ಅದು ನಮ್ಗೆ ಅದು ಸೇರ್ಪಡೆ ಆಗಲ್ಲ. ಅಂದ್ರೆ ಈಗ ಸತ್ ಅಂದ್ರೆ ಅದು ಯಾವಾಗ್ಲೂ ಬದಲಾಗಲ್ಲ. ಸತ್ಯ ಯಾವಾಗ್ಲೂ ಸತ್ಯವಾಗಿ ಇರುತ್ತೆ. ನಾವ್ ಇದ್ರ ಅರ್ಥ ಇಷ್ಟೇ ಅನ್ಸುತ್ತಮ್ಮ. ನಾವ್ ಏನೇ ಮಾಡಿದ್ರು ಶ್ರದ್ಧೆಯಿಂದ ನಾವು ಭಗವಂತನಿಗೆ ಅಂದ್ರೆ ಅಂದ್ರೆ ನಿಸ್ವಾರ್ಥವಾಗಿ ಮಾಡಿದ್ರೆ ಅದು ನಮ್ಗೆ ಪುಣ್ಯ ಸಿಗುತ್ತೆ ಅಂತ ಅನ್ಕೊಂತೀನಿ. ಸತ್ ಅಂದ್ರೆ ನೀವ್ ಹೇಳ್ದ ಹಾಗೆ ಯಾವಾಗ್ಲೂ ಇರುವಂತದ್ದು. ಸತ್ ಅಂದ್ರೆ ಅಸ್ತಿತ್ವ. ಅದು ಯಾವಾಗೂ ಬದಲಾಗಲ್ಲ, ಅದು ಯಾವಾಗೂ ಸತ್ಯವಾಗಿ ಇರುತ್ತೆ. ಸರಿ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಪ್ರಿಯಾಂಕಾಜಿ. ಹರಿ ಓಂ. ಯಜ್ಞೆ ತಪಸಿ ದಾನೆ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಸತ್ ಪದದ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ಸಾಮಾನ್ಯವಾಗಿ ಸತ್ಕಾರ್ಯ, ಸತ್ಕರ್ಮ ಅಂತ ಕೇಳಿದ್ದೆ ನಾನು. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಅದು ಏನೋ ಒಂದು ತ್ಯಾಗ ಮಾಡಿದಾಗ ಅಥವಾ ನಾನು ಯಾವುದೋ ಒಂದು ತಪಸ್ಸನ್ನ ಮಾಡಿದಾಗ ಕೊಡುವಾಗ ನಂದಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಪೂರ್ತಿ ಕೊಟ್ಟಾಗ ಅದು ದಾನ. ಇದೆಲ್ಲವನ್ನು ಸತ್ ಕಾರ್ಯ, ಸತ್ ಕರ್ಮ. ಇದಕ್ಕೆ ಉದಾಹರಣೆಯಾಗಿ
ಒಂದು ಮರ ಈ ಯಜ್ಞಕ್ಕೆ ನಾವು ಮರದ ತುಂಡುಗಳನ್ನ ಬಳಸ್ತೀವಿ. ಆದ್ರೆ ಆ ಮರ ನನ್ನಿಂದ ಇವ್ರು ಯಜ್ಞ ಮಾಡ್ತಾ ಇದಾರೆ, ನಾನ್ ಕೊಟ್ಟಿರೋದ್ರಿಂದ ಇವ್ರಿಗೆ ಯಜ್ಞ ಆಗ್ತಿದೆ, ಅದ್ಯಾವುದು ಏನು ಹೇಳೋದಿಲ್ಲ. ಅದು ನಿಸ್ವಾರ್ಥವಾಗಿ ಇರೋದ್ರಿಂದ ಅದು ಅದ್ರ ಕೆಲಸ ಅದ್ ಮಾಡ್ತಾ ಇದೆ, ಅದರಿಂದ ನಮ್ಗೆ ಸಿಗ್ತಾ ಇದೆ. ಆದ್ರೆ ಅದರಿಂದ ನಾವು ತಗೊಳ್ಳುವಾಗ ಅದಕ್ಕೊಂದು ನಾವು ಕೃತಜ್ಞತೆಯನ್ನ ಹೇಳೋದು, ತಗೊಳ್ತಾ ಇದೀವಿ ಅಂತ ಹೇಳಿ. ಈಗ ಅದು ಹಣ್ಣನ್ನ ಬಿಡುತ್ತೆ ಮರ, ಕೆಟ್ಟದ್ದೆಲ್ಲ ಕೊಟ್ಟು ಒಳ್ಳೇದೆಲ್ಲ ತಗೋಬೇಕು, ಅಥವಾ ಇದನ್ನ ಮಾರೋದ್ರಿಂದ ನನಗೆ ಹೆಚ್ಚು, ಮತ್ತೆ ಬೆಳೆದಿರೋನು ನನಗೆ ವಾಪಸ್ ತಂದು ಊಟ ಹಾಕ್ತಾನೆ ಅಂತ ಮರ ಆಲೋಚನೆ ಏನ್ ಮಾಡೋದಿಲ್ಲ. ನನಗೇನ್ ಅವಶ್ಯಕತೆ ಇದೆ ಇದರಿಂದ, ಅಥವಾ ಇದನ್ನ ಕೊಡೋದಕ್ಕೆ ನನಗೇನ್ ಅರ್ಹತೆ ಇದೆ, ಅಥವಾ ನಾನು ಇದನ್ನ ಇವ್ರಿಗೆಲ್ಲ ಕೊಡ್ತಾ ಇದ್ದೀನಿ, ಆಮೇಲೆ ಇದನ್ನ ಇವ್ರಿಗೆ ರೈತನಿಗೆ ಮಾತ್ರ ಕೊಡ್ಬೇಕಾ, ಅಥವಾ ಬೇರೆ ಮಕ್ಕಳಿಗೆ ಮಾತ್ರ ಕೊಡ್ಬೇಕಾ, ಅವ್ರಿಗೆ ಯಾರಿಗ್ ಕೊಡ್ಬೇಕು ಅಂತ ಈ ರೀತಿ ಯಾವ್ದು ಏನು ವಿಚಾರ ಮಾಡದೆ ನಿಸ್ವಾರ್ಥವಾಗಿ ಆ ಮರ ಮಾಡುತ್ತೆ. ಆದ್ರೆ ಅದು ಖಂಡಿತವಾಗ್ಲೂ ಸರಿಯಾದ ಸಮಯ, ಸರಿಯಾದ ವ್ಯಕ್ತಿ, ಸರಿಯಾದ ಸ್ಥಳದಲ್ಲಿ ಅದಾಗದೆ ಅದು ಆಗ್ತಾ ಇರುತ್ತೆ. ಅದು ಯಾರಿಗೆಲ್ಲ ಸಿಗ್ಬೇಕೋ ಹಣ್ಣು ಅದು ಸಿಗುತ್ತೆ. ಹೆಂಗೆ ರೈತ ಬೆಳೆದಿದ್ದು ಇಲ್ಲಿವರೆಗೂ ನನಗೆ ಬಳಸೋದಕ್ಕೆ ಸಿಗುತ್ತೆ, ಅಲ್ಲಿ ಬೆಳೀತಾ ಇರೋ ಬೆಳೆ. ಕೆಲವೊಂದ್ಸಲ ಹೇಳ್ತೀವಿ ಇದ್ರ ಮೇಲೆ ಹೆಸರು ಬರ್ದಿತ್ತು, ಅದ್ ನನ್ಗೆ ಸಿಕ್ತು ಅಂತ ಹೇಳಿ. ಇಲ್ಲಿ ಇನ್ನೊಂದು ತಪ. ನಾನು ಒಂದ್ ಸಾರಿ ಕೇಳಿದ್ದೆ, ಹರಿನಾರಾಯಣ ಅಂತ ಹೇಳ್ಬಿಟ್ಟು, ನಾನೀಗ ಸುಮ್ನೆ ಎಲ್ಲೋ ಏನೋ ನೋಡ್ತಾ ಸುಮ್ನೆ ಹೇಳ್ತಾ ಅಂದ್ರೆ ನಂಗೆ ಸ್ವಲ್ಪ ಏನೋ ಸಮಾಧಾನ ಆಗ್ಬೇಕು, ಇದ್ ಹೇಳು, ಇದ್ ನಿನ್ಗೆ ಸ್ವಲ್ಪ ಏನೋ ಧೈರ್ಯ ಕೊಡುತ್ತೆ, ಇದನ್ನ ಜಪತ್ರ ಮಾಡು, ಇದನ್ನ ಹೇಳ್ತಾ ಇರು, ನಿನ್ ಬೇಜಾರಾಗದಾಗೆಲ್ಲ ಹೇಳ್ತಾ ಇರು, ನಿನ್ ಸಮಯ ಸಿಕ್ಕಾಗೆಲ್ಲ ಹೇಳ್ತಾ ಇರು ಅಂತ ಹೇಳಿರೋದ್ರಿಂದ ನಾನ್ ಸುಮ್ನೆ ಹರಿನಾರಾಯಣ ಹರಿನಾರಾಯಣ ಎಲ್ಲೋ ಏನೋ ಯೋಚನೆ ಮಾಡ್ತಾ ಇರೋದು, ಹೇಳ್ತಾ ಇರೋದು ಮಾಡೋದಕ್ಕಿಂತ ಆ ಅಕ್ಷರಗಳನ್ನ ನೋಡ್ತಾ ಹೇಳೋದು. ಇಲ್ದೆ ಹೋದ್ರೆ ಅಲ್ಲಿ ನೋಡಕ್ ಅವಕಾಶ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಆ ಅಕ್ಷರಗಳು ನನ್ನ ಕಣ್ ಮುಂದೆ ಹರಿ ನಾರಾಯಣ ಅಂತ ಅದನ್ನ ಈ ರೀತಿ ಸಮಾಧಾನವಾಗಿ ಮನಸ್ಸನ್ನ ಪೂರ್ತಿಯಾಗಿ ಆ ಅಕ್ಷರಗಳ ಮೇಲೆ ಹಾಕಿ, ಈ ನನ್ನ ಮನಸ್ಸು ಮತ್ತು ದೇಹನ ಪೂರ್ತಿಯಾಗಿ ಅದ್ರ ಜೊತೆಯಲ್ಲಿ ಆ ಸಾಲುಗಳ ಬಗ್ಗೆ ಅದು ಹೇಳೋದ್ರ ಮೇಲೆ ಆಲೋಚನೆ ಮಾಡಿ ಅದನ್ನ ಹೇಳ್ತಾ ಹೇಳ್ತಾ ಅದನ್ನ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗುತ್ತೆ. ಮತ್ತೆ ಅದು ಕ್ರಮವಾಗಿ ಮಾಡೋದ್ರಿಂದ ಅದು ಒಂದು ರೀತಿ ಜಪ ಅಥವಾ ತಪದ ರೀತಿ ಆಗತ್ತೆ. ಈ ಎಲ್ಲ ಕೆಲಸಗಳು ಈ ನಿಸ್ವಾರ್ಥ, ಈ ದಾನ, ಪಠನೆ, ಜಪ, ಧ್ಯಾನ, ಈ ರೀತಿ ಇದೆಲ್ಲದಕ್ಕೂನು ಸತ್ಕಾರ್ಯ ಸತ್ಕರ್ಮ ಅಂತ ಹೇಳ್ತಿದ್ದಾರೆ ಅಂತ ಇಲ್ಲಿ ಅನಿಸ್ತಮ್ಮ. ಧನ್ಯವಾದಗಳು. ಧನ್ಯವಾದಗಳು ಪ್ರಿಯಾಂಕಾಜಿ. ಸುಮತಿ, ಇದ್ರ ಬಗ್ಗೆ ಏನಾದ್ರು ಹೇಳಕ್ ಇದೆಯಾ? ಹಾ ಆಂಟಿ, ಸತ್ ಅಂತ ಹೇಳಿದ್ರೆ ನಿಜ ಏನು ಟ್ರೂತ್ ಇದೆಯೋ ಅದೇ. ನಾ ಫಸ್ಟ್ ಕ್ಲಾಸ್ ಅಲ್ಲಿ ಸರ್ ಹೇಳ್ಕೊಟ್ಟಿದ್ ನೆನಪಾಯ್ತು ನನ್ಗೆ. ಕೆಲವು ಸತ್ಯಗಳು ಅವಾಗ ಎಲ್ಲರಿಗೂ ಇಷ್ಟೊತ್ತಿಗೆ ಎಲ್ಲರಿಗೂ ಗೊತ್ತಿದೆ. ಅದೇ ತರ ಸತ್ಸಂಗ, ಸದ್ಗತಿ, ಸಂತರು, ಇದೆಲ್ಲ ಯಾರ ಚೇಂಜ್ ಮಾಡಕ್ ಆಗದೆ ಇರೋದು ಅದು ಆ ತರದ್ದು ಒಳ್ಳೇದು. ಅಂದ್ರೆ ಅದ್ರ
ಇಲ್ಲಿ ಹೋಗ್ತಾ ಇದೆ ಅಜ್ಞಾನ ಜ್ಞಾನ ಅಂತ. ಅದೇ ನಿಜವಾದದ್ದು, ಅದೇ ಈ ವಾಸ್ತವ್ಯ ಈ ಪ್ರಪಂಚದಲ್ಲಿ. ಅದು ಒಂದೇ ನಮ್ಮ ಏನಂತಾರೆ, ನಮ್ಮ ಸೋಲ್, ನಮ್ಮ ಆತ್ಮಗೆ ಏನು ನಿಜಾನೋ ಅದು ಅಷ್ಟೆ. ಇನ್ನೇನಿಲ್ಲ ಆಂಟಿ, ನನ್ಗೆ ಅಷ್ಟ್ ಮಾತ್ರ ನೆನಪಾಯ್ತು ಅಷ್ಟೆ. ಮತ್ತೆ ಬೇರೆ ಏನಾದ್ರೂ ಹೇಳೋದಿದ್ಯಾ? ಇಲ್ಲ ಆಂಟಿ, ಏನಿಲ್ಲ ಆಂಟಿ, ಅಷ್ಟೇ. ಅದುವೇ ಆ ನಿಜಾಂಶ ತಿಳ್ಕೊಳ್ಳೋದೇ ಇದೆಲ್ಲ ನಾವು ಮಾಡ್ತಾ ಇರೋ ಧನ್ಯವಾದಗಳು ಪ್ರಯತ್ನ ಅಷ್ಟೇ. ಥ್ಯಾಂಕ್ಸ್ ಆಂಟಿ. ಕುಸುಮಾಜಿ, ಇವಾಗ ಏನಾದ್ರೂ ಹೇಳೋದಿದ್ಯಾ ನಿಮ್ಗೆ? ಇಲ್ಲಮ್ಮ. ಆಯ್ತು. ಯಜ್ಞ, ತಪಸ್ಸು, ದಾನಗಳ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಯಜ್ಞ ಅಂದ್ರೆ ನಾವು ಭಗವದ್ಗೀತೆಯಲ್ಲಿ ನಾವು ಮೊದಲ ಇಂದ ಕೊನೆಯವರೆಗೂ ಕಲಿತಾಯ ಬಂದಿದ್ದೀವಿ. ಎಲ್ಲ ಯಜ್ಞದೋಪಾದಿಯಲ್ಲಿ ನಾವು ಯೋಗವಾಗಿ, ಇವಾಗ ಕರ್ಮ ಯೋಗ, ಕರ್ಮವನ್ನ ಮಾಡಿದ ಕರ್ಮ ಫಲವನ್ನ ನೀನು ತ್ಯಜಿಸು ಅಂತ ಹೇಳ್ತೀನಿ. ಅದು ಯೋಗವಾಗಿ ಆಗತ್ತೆ. ಹಾಗೆ ಜ್ಞಾನ ಕರ್ಮ ಸನ್ಯಾಸ ಯೋಗ, ಅದು ಎಲ್ಲವನ್ನು ನಾವು ಅರ್ಪಣೆ ಮಾಡ್ಬಿಡೋದು, ಆಗ ಅದು ಯೋಗವಾಗತ್ತೆ. ಆ ರೀತಿಯಲ್ಲಿ ನೀನು ಬದುಕು. ಹೇಗೆ ನಿಸ್ವಾರ್ಥತೆಯಿಂದ ಬದುಕು. ನೀನು ಎಲ್ಲವನ್ನು ಅರ್ಪಣೆ ಮಾಡ್ಬಿಟ್ಟು ನಿಸ್ವಾರ್ಥತೆಯಿಂದ ಬದುಕು. ಮತ್ತೆ ತಪಸ್ಸು ಅಂದ್ರೆ ನನ್ನ ಕೆಟ್ಟ ಆಲೋಚನೆಗಳನ್ನೆಲ್ಲಾನು ಸುಟ್ಟು ಹಾಕ್ಬಿಟ್ಟು, ಯಾವುದು ಮೂಲಭೂತವಾಗಿ ಈ ಆತ್ಮನ ಗುಣಗಳು ಏನಿದೆಯೋ ಅದರಲ್ಲಿ ಸ್ಥಾಪಿತನಾಗು. ಮತ್ತೆ ಎಲ್ಲ ನಿನಗಾಗೆ ಇಟ್ಕೊಳ್ಬೇಡ, ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಕೊಡು. ಇದು ನೀನು ಗಳಿಸಿದ್ದು ನಿನ್ನದೊಬ್ಬಂದೇ ಅಲ್ಲ ಪಾಲು, ಎಲ್ಲವನ್ನು ನೀನು ಮಾತ್ರ ತಿಂದು ಅದನ್ನ ಹಾಳು ಮಾಡು ಹೋಗುವಂತಹ ಅಧಿಕಾರವೂ ಇಲ್ಲ. ಅದು ಸರಿಯಾಗಿ ತಿಳಿದುಕೊಳ್ಬೇಕಾಗಿದೆ. ನಾವು ದಾನವೂ ಮಾಡ್ಬೇಕು, ಮತ್ತೆ ಮುಂದಿನ ಪೀಳಿಗೆಗಳಿಗೆ ನಾವು ಏನಿದೆಯೋ ಎಲ್ಲ ಈ ಜಗತ್ತಿನಲ್ಲಿ ಅದನ್ನ ಉಳಿಸಿ ಮುಂದಿನ ಪೀಳಿಗೆಗೂ ಸಹ ನಾವು ಇಟ್ಟು ಹೋಗ್ಬೇಕು. ಆ ರೀತಿಯಲ್ಲಿ ಬದುಕಿದಾಗ ನಮ್ಮ ಮನಸ್ಸು ಪರಿಶುದ್ಧವಾಗತ್ತೆ. ಮತ್ತೆ ಭಗವಂತನ ನಿಜವಾದ ನಾನು ಏನು ಅನ್ನೋದನ್ನ ತಿಳಿದುಕೊಳ್ಳಬಹುದು. ಅಂದ್ರೆ ಸತ್ ಅನ್ನೋದು ಯಾವಾಗ್ಲೂ ಮೂಲಭೂತವಾಗಿ ಇರುವಂತಹದ್ದು ಈ ಜಗತ್ತಿನಲ್ಲಿ. ಸತ್ ಭಗವಂತನ ಸ್ವರೂಪ ಏನು? ಸಚ್ಚಿತ್ ಆನಂದ. ಇಲ್ಲಿ ಮೂಲಭೂತವಾಗಿರೋದು ಇವುಗಳಿಂದ ಮಾಡುವ, ಅದರಲ್ಲೇ ಸ್ಥಾಪಿತನಾಗಿರುವುದು. ಅಂದ್ರೆ ನಾನು ಹೀಗಿರ್ಬೇಕು, ನಾನು ಎಲ್ಲ ಸರ್ವ ಪರಿತ್ಯಾಗಿಯಾಗಿ ನಾನು ಜೀವನವನ್ನ ನಡೆಸ್ಬೇಕು. ಅವಾಗ ನಾನು ಇಂದ್ರಿಯಗಳ ಮಾತನ್ನ ಕೇಳಲ್ಲ. ಅವಾಗ ನನ್ಗೆ ಗೊತ್ತಿರುತ್ತೆ ಈ ಬದಲಾವಣೆ ಆಗ್ತಾ ಇರೋಂತ ಜಗತ್ತಿನಲ್ಲಿ ಸತ್ ಅನ್ನೋದು ಬದಲಾವಣೆ ಇಲ್ಲದಂತಹ ತತ್ವ. ಈ ಬದಲಾವಣೆಗಳನ್ನ ನಾನು ನೋಡ್ತಾ ಇದ್ದೀನಿ, ಗಮನಿಸ್ತಾ ಇದ್ದೀನಿ ಅನ್ನೋದು ಆ ಸತ್ಯದಲ್ಲಿ ಸ್ಥಾಪಿತವಾಗಿರುವಂತಹದ್ದು ಸತ್ತು. ಮತ್ತೆ ಅದಕ್ಕೆ ಬೇಕಾಗಿರುವಂತಹ ಇತರೆ ಕೆಲಸಗಳು ಸಹ ಸತ್ತೇ, ಅದು ಸಹ ಭಗವಂತನೇ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲವೂ ಈ ಕಾರ್ಯಗಳೆಲ್ಲವೂ ಭಗವಂತನೇ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ಸವಿವರವಾಗಿ ಸರ್ ಮುಖೇನ ಹೇಳಿ ತಿಳ್ಕೊಳ್ಳೋಣ. ಸರ್, ಇದರ ವಿಶ್ಲೇಷಣೆಯನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ಈಗ ಒಂದೇನೋ ವಸ್ತು ಇದೆ, ಆ ವಸ್ತುವಿನ ಒಂದು ಅನುಭವ ಇದೆ. ಈ ರೀತಿ ಎರಡು ಬೇರೆ ಬೇರೆ ಅಲ್ವಾ? ಒಂದು ಉದಾಹರಣೆಗೆ ಮಾವಿನ ಹಣ್ಣಿದೆ, ಮಾವಿನ ಹಣ್ಣಿನ ರುಚಿ, ಮಾವಿನ ಹಣ್ಣಿನ ವಾಸನೆ, ಮಾವಿನ ಹಣ್ಣಿನ ಆಕಾರ. ಈಗ ನಾನು ನಿಮ್ಮನ್ನು ಕೇಳಿದ್ರೆ ಮಾವಿನ ಹಣ್ಣು ಅಂದ್ರೆ ಏನು ಅಂದರೆ ಎರಡನ್ನೂ ಸೇರಿ ಮಾವಿನ ಹಣ್ಣು ಅಂತ ಹೇಳ್ತೀರ ನೀವು.
ಮಾವಿನ ಹಣ್ಣ ಅದು ಏನ್ ಚೆನ್ನಾಗಿರುತ್ತೆ ಗೊತ್ತಾ ವಾಸನೆ ಅಂತ ಹೇಳ್ತೀರಾ. ಮಾವಿನ ಹಣ್ಣ ಅದು ನೋಡ್ಲಿಕ್ಕೆ ಹಳದಿ, ಕೆಂಪು, ಹಸಿರು, ಗಿಣಿ ಮುತಿ ಥರ ಇರುತ್ತೆ ಅಂತ ಏನೇನೋ ಅದನ್ನು ವಿವರಣೆ ಕೊಡ್ತೀರಾ. ಮಾವಿನ ಹಣ್ಣ ಅದರಿಂದ ಅದು ರಸಾಯನ ಮಾಡ್ಕೊಂಡು ತಿಂದರೆ ಅದ್ಭುತ. ಹೀಗೆ ಮಾವಿನ ಹಣ್ಣು ಅಂತಂದರೆ ಕೇವಲ ಆ ವಸ್ತು ಮಾತ್ರ ಅಲ್ಲ, ಆ ವಸ್ತುವಿನ ಅನುಭವ ಕೂಡ ಮಾವಿನ ಹಣ್ಣೆ ಅಲ್ವಾ. ಸೊ ಅದೇ ಥರ ಇಲ್ಲಿ ಭಗವಂತ ಭಗವಂತ ನಾವು ಯಾರನ್ನ ದೇವರು, ಭಗವಂತ ಬೇರೆ ಬೇರೆ ಹೆಸರಿಂದ ಕರಿಬೋದು. ಏನು ಅದರ ಅನುಭವ? ಏನು ಅದರ ಅನುಭವ? ಏನು ಭಗವಂತನ ಅನುಭವ ಅಂತಂದ್ರೆ, ಭಗವಂತನ ಅನುಭವ ಅಂತಂದ್ರೆ ಯಾವ ರೀತಿ ಭಗವಂತ ಇರ್ತಾನೆ. ಈಗ ನಾವೆಲ್ಲರೂ ನಮ್ಗೆ ತೊಂದರೆ ಆದರೆ ನಾವೇನು ಮಾಡ್ತೀವಿ ಮನಸ್ಸಿನಲ್ಲಿ? ದೇವ್ರೇ ನೀನೇ ಕಾಪಾಡಪ್ಪ ಅಂತ ಹೇಳ್ತೀವಿ ಅಲ್ವಾ. ಯಾರವನು, ಎಲ್ಲಿದ್ದಾನೆ, ಯಾರಿಗೂ ಗೊತ್ತಿಲ್ಲ. ಆದರೂ ಏನೋ ಅದೊಂದು ಸಹಜವಾಗಿ ಒಳಗಡೆಯಿಂದ ನೀನೇ ನೋಡಪ್ಪ ಅಂತ ಏನೋ ಹೇಳ್ಬಿಡ್ತೀವಿ. ಇವಾಗ ಏನೋ ನಮಗೆ ಮಾಡೋಕ್ಕಾಗದೇ ಇರೋ ಕೆಲಸನ ಇನ್ನೊಬ್ರು ತಲೆ ಮೇಲೆ ಹಾಕ್ಬಿಡ್ತೀವಿ ಅಲ್ವಾ. ಆ ಭಗವಂತನು ಹೆಂಗೋ ನಡೆಸ್ಬಿಡ್ತಾನೆ ಅಂತ ನಮಗೆ ಒಂದು ಆಳವಾದ ನಂಬಿಕೆ, ಒಂದು ಭರವಸೆ ಅಲ್ವಾ. ಈಗ ಹೇಗೆ ತುಂಬ ಸುಸ್ತಾಗಿ ಮನೆಗೆ ಬಂದಾಗ ಅಲ್ಲಿ ಅಮ್ಮ ಇರ್ತಾರೆ ಅಂತ ಮನಸ್ಸಿನಲ್ಲಿದ್ದರೆ ಅಬ್ಬಾ ಮನೆಗೆ ಹೋಗ್ಬಿಟ್ಟು ಆರಾಮಾಗಿರ್ತೀನಪ್ಪ, ನಮ್ಮಮ್ಮ ಎಲ್ಲ ನೋಡ್ಕೋತಾರೆ ಅಂತ ಮನಸ್ಸಿನಲ್ಲಿರುತ್ತೆ ತಾನೆ. ಈಗ ಎಸ್ಪೆಷಲಿ ಮಕ್ಕಳೆಲ್ಲರೂ ಸ್ವಲ್ಪ ಏನಾದರೂ ಹಾಸ್ಟೆಲಲ್ಲಿ ಅಲ್ಲಿ ಇಲ್ಲಿ ಇದ್ದಾಗ ಅವರೆಲ್ಲ ಬಟ್ಟೆ ತೊಗೊಂಡು ವಾರಕ್ಕೊಂದ್ಸತಿ ಬರ್ತಾರೆ. ಅಮ್ಮ ನನಗಲ್ಲಿಗೆ ಎಷ್ಟು ಕೆಲಸ ಗೊತ್ತಾ, ನಂಗೆ ನೋಡೋಕ್ಕೆ ಆಗಲಿಲ್ಲ, ನಾನು ಆರಾಮಾಗಿರ್ತೀನಮ್ಮ, ಏನು ಮಾಡಿದ್ದೀವಿ ತಿಂಡಿ, ಇವತ್ತು ಕಂದ ದೋಸೆ ಮಾಡಿದ್ದೀನಿ ಬಾ ಅಂತ ದೋಸೆ ಕೊಟ್ಟು ನೀನು ರೆಸ್ಟ್ ತಗೋ ಅಂಥೇಳಿ ಮನ್ಸು ಹೆಂಗಿರುತ್ತೆ ಅವಾಗ? ಬಾ ಈಗ ರಿಲ್ಯಾಕ್ಸ್ ಅಲ್ವಾ. ಹೀಗೆ ಯಾವುದು ಭಗವಂತನ ಅನುಭವ ಅಂತಂದ್ರೆ, ಯಾರ ರೀತಿ ಯಾವಾಗಲೂ ಕೊಡ್ತಾ ಇರ್ತಾನೆ ಅವನು ಭಗವಂತ. ಹಾಗಾದ್ರೆ ಅವನ್ ಟೆನ್ಷನ್ ಯಾರು ಸ್ವಾಮಿ ತೆಗಿತಾರೆ? ಈಗ ಭಗವಂತ ಇದಾನಲ್ಲ, ಆ ಭಗವಂತಂಗೆ ಎಲ್ಲರೂ ಕೇಳ್ತಾ ಇರ್ತೀವಿ ನಾವು, ಅದು ಕೊಡೋ ಇದು ಕೊಡೋ, ನಂಗೆ ಅದಿಲ್ಲ ಇದಿಲ್ಲ, ನಂಗೆ ಯಾಕೆ ಹಂಗಾಯ್ತು, ನಂಗೆ ಹಿಂಗಾಯ್ತು ಅಂತೆಲ್ಲ ಒಂದು ಪಟ್ಟಿ ಇರುತ್ತೆ. ಅವ್ರ ಹತ್ರ ಯಾವಾಗಲೂ ಪಟ್ಟಿ ಓದ್ತಾನೆ ಇರ್ತೀವಿ. ಪಾಪ ಅವ್ರಿಗೆ ಯಾರು ನೋಡ್ಕೋತಾರೆ? ಅವ್ರಿಗೆ ಈ ಥರ ಒಬ್ರ ಇಬ್ರ ಪ್ರಪಂಚದಲ್ಲಿರೋ ಎಲ್ಲರೂ ಪಟ್ಟಿ ಓದ್ತಾ ಇದ್ರೆ ಅವ್ರು ಹೆಂಗ್ ಸ್ವಾಮಿ ಹಾಗಾದ್ರೆ ಸ್ವಾತಂತ್ರ್ಯದಿಂದಿರೋದು? ಅವ್ರೂ ನಿಮ್ಮ ಥರ ನಂತರ ಹಾಗಾದ್ರೆ ನೆಗಡಿ, ಕೆಮ್ಮು, ಜ್ವರ, ತಲೆನೋವು, ಹೊಟ್ಟೆ ನೋವು, ಗಂಟ್ಲು ನೋವು, ಬೆನ್ನೋವು. ಯಾಕೆ ಬೆನ್ನೋವು? ಅಯ್ಯೋ ಎಷ್ಟು ಕೆಲಸ ಮಾಡ್ತಾ ಇದ್ದೀನಿ ಗೊತ್ತಾ, ಕತ್ತೆ ಥರ ದುಡಿತಾ ಇದ್ದೀನಿ ಅದಕ್ಕೆ ಬೆನ್ನೋವು, ಹಂಗೆಲ್ಲ ಅವರು ಮಲ್ಕೊಂಡ್ಬಿಟ್ರೆ ಯಾರು ಸ್ವಾಮಿ ಕೇಳ್ತಾರೆ ನಿಮ್ದು ನಮ್ದು ಅಹವಾಲ್ನ ಅಲ್ವಾ. ಹಾಗಾದ್ರೆ ಏನೋ ಇರಬೇಕು ಸೀಕ್ರೆಟ್. ಅವರು ತಥಾಸ್ತು ಎಲ್ಲ ಕೊಡ್ತೀನಿ 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 ಅಂತ ಅವ್ರು ಹೇಳೋದಕ್ಕೆ. ಯಾಕಂದ್ರೆ ಯಾರೂ ಇಲ್ಲಿ ತನಕ ದೇವ್ರು ಬಂದ ನನ್ ಕೊಡು ಅಂತ ಕೇಳ್ದ ಅಂತ ಯಾರು ಹೇಳಲ್ಲ. ನಾನು ದೇವ್ರ ಹತ್ರ ಕೇಳಿದೆ ಅಂತ ನಾವೆಲ್ಲರೂ ಹೇಳ್ತೀವಿ. ಹಾಗಾದ್ರೆ ಕೊಡ್ತೀನಿ 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 ಅಂತ ಹೇಳಬೇಕು ಅಂತಂದ್ರೆ ಏನೋ ಒಂದು ಮುಗಿಲಾರದ ಒಂದು ಶಕ್ತಿ ಇರಬೇಕು ಅಲ್ವಾ. ಏನು ಅದರ ಅನುಭವ? ಮಾವಿನ ಹಣ್ಣು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಎಲ್ರು ಹೇಳಿದ್ರೆ ಅದು ತಿನ್ಬೇಕು ತಾನೆ. ತಿಂದೇನೆ ಹೆಂಗೆ ಗೊತ್ತಾಗತ್ತೆ ನಿಮ್ಗೆ ಚೆನ್ನಾಗಿದೆಯೋ ಇಲ್ಲೋ ಅಂತ? ಎಲ್ಲರೂ ಹೇಳ್ಬಿಡ್ತಾರೆ ಮಾವಿನ ಹಣ್ಣು ತುಂಬ ಚೆನ್ನಾಗಿದೆ ಅಂತ. ನೀವು ಹೌದಾ ಹೌದಾ ಅಂತ ಸುಮ್ಮನೆ ಇರ್ತೀರಾ? ಇಲ್ಲ. ಎಲ್ಲಿ ಸಿಕ್ಕತ್ತೆ ಮಾವಿನ ಹಣ್ಣು, ನಂಗೊಂದು ಕೊಡ್ತೀರಾ ಅಂತ ಹೇಳ್ಬಿಟ್ಟು ತಂದ್ಬಿಟ್ಟು ಮೊದಲು ಕತ್ತರಿಸ್ಬಿಟ್ಟು ತಿಂತೀರಾ. ಅದ್ಭುತ, ಕರೆಕ್ಟು ಕರೆಕ್ಟು ಅಂತ ಅವಾಗ ನಿಮಗೂ ಗೊತ್ತಾಗತ್ತೆ ಅಲ್ವಾ. ಹಂಗೇನೆ ಆ ಭಗವಂತನ ಅನುಭವನೇ ತ್ಯಾಗ, ತಪಸ್ಸು, ದಾನ. ಏನಂಗಂದ್ರೆ ಯಾವಾಗ ನೀವು ನಾನು ನಮ್ಮನ್ನು ನಾವು ತಪಸ್ನಲ್ಲಿ ತೊಡಗಿಸ್ಕೋತೇವೆ. ಏನು ತಪಸ್ನಲ್ಲಿ ತೊಡಗಿಸ್ಕೊಳ್ಳೋದು ಅಂತಂದ್ರೆ ತಪ. ಆಗ್ಲೇ ಅಮ್ಮ ಹೇಳಿದ್ರು, ತಪ ಅಂದ್ರೇನು? ಒಂದು ಶಾಖ, ಏನೋ ಸುಟ್ಬಿಡೋ ಅಂಥದ್ದು. ಏನನ್ನು ಸುಡಬೇಕು? ಜೀವನದಲ್ಲಿ ಅಸತ್ಯವನ್ನು ಸುಡಬೇಕು. ಜೀವನದಲ್ಲಿ ನಾನು ಯಾವ ರೀತಿ ಮಾತಾಡ್ತಾ ಇದ್ದೇನೆ, ನನ್ನ ಮಾತಿನಿಂದ ಆ ಇನ್ನೊಬ್ರಿಗೆ ಏನು ಪರಿಣಾಮ ಆಗ್ತಾ ಇದೆ, ನಾನು ಮಾತಾಡಿದಾಗ ಇನ್ನೊಬ್ರಿಗೂ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರಾ, ಅವ್ರಿಗೆ ಅಯ್ಯೋ ಅಂತ ಅನ್ನಿಸ್ತಾ ಇದೆಯಾ, ಅವರಿಗೆ ಬೇಜಾರಾಗ್ತಾ ಇದೆಯಾ, ಅಥವಾ ಅವರಿಗೆ ಜೀವನದಲ್ಲಿ ಒಂದು ಶಾಂತತೆ ಬರ್ತಾ ಇದೆಯಾ? ಏನು ಬರ್ತಾ ಇದೆ? ಏನು ಕೊಡ್ತಾ ಇದ್ದೀನಿ ನಾನು ಇನ್ನೊಬ್ಬರಿಗೆ?
ನನ್ನ ಮನಸ್ಸು, ನನ್ನ ದೇಹ, ನನ್ನ ಮಾತು, ಇದನ್ನ ಸಂಪೂರ್ಣವಾಗಿ ನಾನು ಸತ್ಯದಲ್ಲಿ ತೊಡಗಿಸ್ಕೊಳ್ಳೋದಿರುತ್ತಲ್ಲ, ಅದು ನಿಜವಾದ ತಪ. ನನಗೆ ನಾನು ಒಂದು ಪ್ರತಿ ಕ್ಷಣ ನಾನು ಸತ್ಯದ ಮಾತುಗಳನ್ನ ಆಡ್ತೇನೆ, ನಾನು ಸತ್ಯದ ವಿಚಾರಗಳನ್ನ ಮಾಡ್ತೇನೆ, ನಾನು ಸತ್ಯದ ರೀತಿಯಲ್ಲಿ ಇರ್ತೇನೆ. ನನ್ನ ಜೀವನದಲ್ಲಿ ಇನ್ನೊಬ್ಬರಿಗೆ ಭರವಸೆ ಅಂತ ನಾನು ಒಂದು ಮಾತು ಅಂತ ಕೊಟ್ಟರೆ ಆ ಮಾತನ್ನು ನಾನು ಉಳಿಸ್ಕೊತೇನೆ. ಈ ರೀತಿ ಯಾವಾಗ ನಾನು ಸತ್ಯದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ತೇನೆ, ಅದು ತಪ. ದಾನ, ಏನ್ ದಾನ ಅಂತಂದ್ರೆ, ಓ ದಾನ ಮಾಡಿ ಸ್ವಾಮಿ ಪುಣ್ಯ ಸಿಕ್ಬಿಡುತ್ತೆ. ಏನು ದಾನ ಅಂತಂದ್ರೆ, ದಾನ ಅಂದ್ರೆ ಯಾರು ಅರ್ಹರು ಆ ಅರ್ಹತೆಗೆ ತಕ್ಕನಾಗಿ ನೀವು ನನಗೇನು ಸಿಕ್ಕತ್ತೆ ಅನ್ನೋ ಭಾವನೆ ಬಿಟ್ಟು ನಿಮ್ಮ ಹತ್ರ ಏನಿದೆ ಅದನ್ನು ಕೊಡೋದಿರುತ್ತಲ್ಲ, ಅದು ನಿಜವಾದ ದಾನ. ಬೇರೆ ಬೇರೆ ವಿಷಯಗಳನ್ನ ನಾವು ದಾನ ಮಾಡ್ಬೋದು. ನಾವು ಅನ್ನದಾನ ಮಾಡ್ಬೋದು, ನಾವು ಬಟ್ಟೆ ದಾನ ಮಾಡ್ಬೋದು, ಚಿನ್ನ ದಾನ ಮಾಡ್ಬೋದು, ಮನೆ ದಾನ ಮಾಡ್ಬೋದು. ಆದರೆ ಎಲ್ಲಕ್ಕಿಂತ ಬಹಳ ಉತ್ತಮವಾದ ದಾನ ಅಂತಂದ್ರೆ ಜ್ಞಾನ. ನಿಮ್ಮಲ್ಲಿ ಏನಾದರೂ ಒಂದು ಅರ್ಹತೆ, ನಿಮ್ಮಲ್ಲಿ ಪರಿಣತೆ ಅಂತ ಇದ್ರೆ ಆ ಇನ್ನೊಬ್ಬರಿಗೆ ಕಲಿಸೋದಿರುತ್ತಲ್ಲ, ಅದು ನಿಜವಾದ ದಾನ. ಯಾರೋ ಒಬ್ಬರಿಗೆ ಕಣ್ ಕಾಣಿಸ್ತಾ ಇರಲ್ಲ ಅಂತ ಇಟ್ಕೊಳ್ಳಿ, ಅವ್ರಿಗೆ ಓದಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ನೀವು ಆ ಏನೋ ಓದ್ಬಿಟ್ಟು ಅವ್ರಿಗೆ ಏನು ವಿಷಯ ಇದೆ ಅಂತ ಹೇಳಿಬಿಟ್ಟು ಅವ್ರಿಗೆ ಜೀವನಕ್ಕೆ ಏನೋ ಒಂದು ಉತ್ತಮವಾಗೋ ಥರ ಮಾಡ್ತೀರಲ್ಲ, ಅದರಿಂದ ಸಿಕ್ಕೋ ಆನಂದ ಇರುತ್ತಲ್ಲ, ಅದು ನಾವು 100 ರೂಪಾಯಿನ, 1,00,000 ರೂಪಾಯಿನ, 1,00,00,000 ರೂಪಾಯಿ ಕೊಟ್ಟರು ನಿಮಗೆ ಸಿಕ್ಕಲ್ಲ. ಹೀಗೆ ದಾನ ಅಂತಂದ್ರೆ ಎಲ್ಲಿ ಒಂದು ಅವಶ್ಯಕತೆ ಇದೆ, ಎಲ್ಲಿ ಅರ್ಹತೆ ಇದೆ, ಅದಕ್ಕೆ ತಕ್ಕನಾಗಿ ನಾನು ಏನು ಕೊಡಬಹುದು. ಎಲ್ಲವನ್ನ ನಾನು ದಾನ ಮಾಡ್ಲಿಕ್ಕಾಗಲ್ಲ ಜೀವನದಲ್ಲಿ. ಈ ದೇಹ ಮನಸ್ಸುಗಳ ಮೂಲಕ ಕೆಲವಷ್ಟು ವಿಷಯಗಳಲ್ಲಿ ಈ ದೇಹ ಮನಸ್ಸುಗಳಿಗೆ ಪರಿಣತಿ ಅಂತ ಬಂದಿದೆ. ಕೊಡ್ತೇನೆ ಅಂತ ಹೇಳ್ಬಿಟ್ಟು ನಾನು ನನ್ನ ಹತ್ರ ಇರೋ ಎಲ್ಲ ದುಡ್ಡು ಬಟ್ಟೆ ಎಲ್ಲ ಕೊಟ್ಬಿಡ್ತೇನೆ, ಆ ರೀತಿ ಆಗಲ್ಲ. ಜೀವನ ಆ ರೀತಿ ನಡೆಯಲ್ಲ. ಹಾಗಾಗಿ ಯಾವುದರ ದಾನದಿಂದ ನನಗೆ ಕಡಿಮೆ ಆಗಲ್ಲ ನೋಡಿ. ದುಡ್ಡು ಕಾಸು ಇದನ್ನೆಲ್ಲ ಕೊಡ್ತಾ ಕೊಡ್ತಾ ನಿಮ್ಮ ಹತ್ರ 100 ರೂಪಾಯಿ ಇದ್ರೆ 100 ರೂಪಾಯಿ ಮಾತ್ರ ನೀವು ಹಂಚ್ಬೋದು. ಆದರೆ ಜ್ಞಾನ ಅದು ಮುಗಿಯೋದೇ ಇಲ್ಲ ಅಲ್ವಾ? ಆದರೆ ಎಲ್ರಿಗೂ ಕೊಡ್ಲಿಕ್ಕಾಗತ್ತಾ? ಇಲ್ಲ. ಅದನ್ನು ನೀವು ಸರಿಯಾಗಿ ಯಾರಿಗೆ ಆಸೆ ಇದೆ, ಯಾರಿಗೆ ಏನು ಅರ್ಹತೆ ಇದೆ, ಯಾವ ಸ್ಥಳದಲ್ಲಿ ಯಾವ ರೀತಿಯಲ್ಲಿ, ಅದನ್ನೆಲ್ಲ ತೀರ್ಮಾನ ಮಾಡಿ ಅದನ್ನು ದಾನ ಮಾಡಬೇಕು. ಅದರ ಮೂಲಕ ಏನು ಸಿಕ್ಕತ್ತೆ? ಈಗ ಹೇಗೆ ಒಬ್ಬರಿಗೆ ಜೀವನದಲ್ಲಿ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆದರೆ ಇನ್ನೊಬ್ರು ನೋಡಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಅವ್ರಿಗೆ ಒಂದು ದಾರಿಗೋಲಾಗಿ ಇರೋ ಒಂದು ಭಾವನೆ ಇರುತ್ತಲ್ಲ, ಅದು ನಿಮಗೆ ಒಂದು ಸಂತೃಪ್ತಿ ತರುತ್ತೆ. ಅದು ಎಲ್ಲದಕ್ಕಿಂತ ಉತ್ತಮವಾದ ದಾನ. ಪ್ರಭುಜಿಯವರಿಗೆ ಒಬ್ರು ಲೆಟ್ರ್ ಬರೆದಿದ್ರು. ಆ ಲೆಟ್ರಲ್ಲಿ ಅವ್ರು ಬರೆದಿದ್ರು, ನಾನು ಈ ಕೇರಳದಲ್ಲಿ ಎಲ್ಲೋ ಇದ್ದೀನಿ, ನಿಮ್ಮನ್ನು ಯಾವತ್ತೂ ನಾನು ಬಂದು ಭೇಟಿಯಾಗಿಲ್ಲ, ಆದರೆ ನಿಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೀನಿ. ನಿಮ್ಮ ವಿಡಿಯೋಗಳಿಂದ ನನ್ನ ಜೀವನದಲ್ಲಿ ಸಂಪೂರ್ಣ ಮಾರ್ಪಾಡಾಗಿದೆ. ಆ ಮಾರ್ಪಾಡಿನಿಂದ ಈಗ ನಾನು ನನ್ನ ಒಂದು ಹಳ್ಳಿ ಏನಿದೆ ಅಲ್ಲಿ ಎಲ್ಲ ಮಕ್ಕಳು ಎಲ್ಲರನ್ನು ಸೇರಿಸ್ಕೊಂಡು ಅವ್ರಿಗೆ ಭಗವದ್ಗೀತೆ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನೀವೇ ಪ್ರೇರೇಪಣೆ ಅಂತ ಒಂದು ಲೆಟ್ರ್ ಬರೆದಿದ್ರು. ಈ ರೀತಿ ಒಂದು ಹೃದಯದಿಂದ ಏನೋ ಒಂದು ಸಿಕ್ಕತ್ತಲ್ಲ, ಅದು ನಿಮ್ಮನ್ನ ಕಾಪಾಡುತ್ತೆ. ಅದು ನಿಜವಾದ ಪುಣ್ಯ. ಯಾವ ರೀತಿ? ಅದು ಏನ್ ತಂದ್ಕೊಡುತ್ತೆ ನಿಮಗೆ? ಹೌದು, ಈ ಜೀವನ ಅಂತ ಇದ್ರೆ ಈ ಜೀವನದಲ್ಲಿ ನಾನು ಬರೀ ಯಾವಾಗಲೂ ಬೇಕು 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 ಕೊಡು ಕೊಡು ಅಂತ ಇದ್ದೀನ, ಅಥವಾ ನಾನು ಏನು ಕೊಡ್ತಾ ಇದ್ದೀನಿ? ಎಲ್ಲಿ ತನಕ ನಾನು ಬೇಕು 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 ಅಂತ ಇರ್ತೀನಿ, ಅದೇ ಭಿಕ್ಷುಕತನ. ಬೇಕು ಬೇಕು ಬೇಕು, ಅದು ಬೇಕು ಇದು ಬೇಕು, ಅದು ಇಲ್ಗ ಇದಿಲ್ಲ, ಇಲ್ಲ ಇಲ್ಲ ಬೇಕು ಬೇಕು, ಅದೇ ಭಿಕ್ಷುಕತನ. ಯಾವಾಗ ನಾನು ಕೊಡ್ಲಿಕ್ಕೆ ಶುರು ಮಾಡ್ತೇನೆ
ಆಗ ನನ್ನಲ್ಲಿನ ಸುಭಿಕ್ಷತನ ನನ್ನ ಅರಿವಿಗೆ ಬರುತ್ತೆ. ಅದಕ್ಕೆ ನಾನು ಹೃದಯದಿಂದ ತೀರ್ಮಾನ ತಗೊಂಡು ಒಂದು ಹೆಜ್ಜೆ ತಗೊಳ್ಬೇಕು. ಸುಭಿಕ್ಷತೆ ನಿಮ್ಮ ನಿಜವಾದ ಒಂದು ಗುಣ. ಯಜ್ಞ ಏನ್ ಯಜ್ಞ ಅಂದ್ರೆ, ಯಜ್ಞ ಅಂತಂದ್ರೆ ಈ ಜೀವನದಲ್ಲಿ ನನಗೆ ಏನು ಬರ್ತಾ ಇದೆ ಅದನ್ನ ನಾನು ಸ್ವೀಕಾರ ಮಾಡಿ ನಾನು ಏನನ್ನ ಅರ್ಪಣೆ ಮಾಡಲಿ ಅದನ್ನ ಅರ್ಪಣೆ ಮಾಡೋದಿರುತ್ತಲ್ಲ, ಈ ಕೈಯಿಂದ ತಗೊಂಡು ಈ ಕೈಯಿಂದ ಕೊಡೋದಿರುತ್ತಲ್ಲ. ಜೀವನ ಅಂತಂದ್ರೆ ಹೀಗೆ ಒಂದು ಸರಪಳಿ. ಆ ಸೂರ್ಯ ಬೆಳಕನ್ನ ಕೊಡ್ತಾನೆ, ಆ ಒಂದು ಎಲೆ ಆ ಬೆಳಕನ್ನ ಹೀರ್ಕೊಳ್ಳುತ್ತೆ, ಅದ್ರ ಮೂಲಕ ಅಲ್ಲಿ ಒಂದು ಹಣ್ಣಾಗತ್ತೆ. ಆ ಹಣ್ಣು ಅದು ಕೆಳಗಡೆ ಬೀಳುತ್ತೆ, ಪ್ರಾಣಿಗಳು ಪಕ್ಷಿಗಳು ಮನುಷ್ಯರು ಎಲ್ಲರೂ ತಿಂತಾರೆ. ಆ ಒಂದು ಶಕ್ತಿ ಆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಜೀವನವನ್ನ ಮುಂದೆ ನಡೆಸಲಿಕ್ಕೆ ಒಂದು ಶಕ್ತಿಯಾಗಿ ಆವಾಹನೆ ಆಗುತ್ತೆ. ಅದ್ರ ಮೂಲಕ ಆ ಪ್ರಾಣಿನೋ ಪಕ್ಷಿನೋ ಅದರ ಜೀವನದಲ್ಲಿ ಅದಕ್ಕೆ ಗುಣಕ್ಕೆ ತಕ್ಕನಾಗಿ ಮುಂದಿನ ಒಂದು ಹೆಜ್ಜೆಯನ್ನು ತಗೊಳುತ್ತೆ. ಮನುಷ್ಯನಿಗೆ ಕೇವಲ ಈ ಪ್ರಾಣಿ ಪಕ್ಷಿಗಳ ತರ ಬರೀ ತನ್ನ ಒಂದು ತಿನ್ನೋದು ಮಲಗೋದು ಇದನ್ನ ಮಾತ್ರ ಸೀಮಿತ ಅಲ್ಲ. ಆತ ತನ್ನ ಮನಸ್ಸನ್ನ ಅನ್ನೋ ಒಂದು ಶಕ್ತಿಯನ್ನ ಉಪಯೋಗ ಮಾಡಿ ತನ್ನತನವನ್ನ ಕಂಡಿಡಿಬಹುದು. ಆ ತನ್ನತನವನ್ನ ಕಂಡಿಡಲಿಕ್ಕೆ ಆತನಿಗೆ ಮನಸ್ಸು ಅನ್ನೋ ಒಂದು ಶಕ್ತಿ ಇದೆ. ಆ ಮನಸ್ಸಿನಲ್ಲಿ ನಾನು ಯಾವಾಗಲೂ ಬೇಕು 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 ಅನ್ನೋ ಭಿಕ್ಷುಕತನನ್ನೇ ಬೆಳೆಸ್ಕೊಂಡಿದ್ರೆ ಆಗ ನನ್ನ ಒಂದು ಸ್ವರೂಪದ ದರ್ಶನಕ್ಕೆ ಅದೇ ಅಡೆತಡೆ. ಹಾಗಾಗಿ ಯಾವಾಗ ನಾನು ಯಜ್ಞ ಅಂದ್ರೇನು, ಅರ್ಪಣೆ, ಎಲ್ಲ ಈ ಜೀವನದಲ್ಲಿ ಎಲ್ಲವೂ ತಗೊಂಡು ಕೊಡ್ಲಿಕ್ಕೆ ಅಂತಾನೆ ಇರೋದು. ನಾನು ಯಾವುದನ್ನು ನಾನು ತಗೊಂಡು ಬರಲಿಲ್ಲ, ಯಾವುದನ್ನು ನಾನು ಬಿಟ್ಟು ಹೋಗಲ್ಲ. ಎಲ್ಲವೂ ಇದ್ರ ಮೂಲಕ ಬರುತ್ತೆ ಹೋಗುತ್ತೆ. ಇದನ್ನ ಅರಿತು ನಾನು ಏನನ್ನ ಅರ್ಪಣೆ ಮಾಡಲಿ, ಅದನ್ನೇ ಸದ್ಗುರುಗಳು ದೇವಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ, ಪಿತೃಯಜ್ಞ, ಋಷಿಯಜ್ಞ ಆ ರೀತಿ ಪಂಚಮಹಾಯಜ್ಞಗಳು ಅಂತ ತೋರಿಸಿದ್ದಾರೆ. ನಾನು ಅದರಲ್ಲಿ ತೊಡಗಿಸ್ಕೊಳ್ಬೇಕು. ಆಗ ಆ ಭಗವಂತನ ಅನುಭವ, ಆ ಭಗವಂತನ ಒಂದು ಚೈತನ್ಯದ ದರ್ಶನ, ಅದರಲ್ಲಿರೋ ಒಂದು ಸಂತೃಪ್ತತೆ ಅದು ತಾನೇ ತಾನಾಗಿ ನನ್ನಲ್ಲಿ ಸ್ಥಾಪನೆ ಆಗುತ್ತೆ. ಹಾಗಾಗಿ ಈ ರೀತಿಯ ಕಾರ್ಯಗಳು ಭಗವಂತ ಎರಡು ಬೇರೆ ಅಲ್ಲ. ಮಾವಿನಹಣ್ಣು ಅಂದ್ರೆ ಮಾವಿನಹಣ್ಣಿನ ರುಚಿ ಸಹ ಮಾವಿನಹಣ್ಣೆ, ಮಾವಿನಹಣ್ಣಿನ ರೂಪ ಸಹ ಮಾವಿನಹಣ್ಣೆ, ಮಾವಿನಹಣ್ಣಿನ ವಾಸನೆ ಸಹ ಮಾವಿನಹಣ್ಣೆ. ಅವೆಲ್ಲ ನೀವು ಸವಿಲಿಕ್ಕಾಗತ್ತೆ. ಯಾತಕ್ಕೆ? ಮಾವಿನಹಣ್ಣು ಅಂತ ಏನೋ ಒಂದು ಇರೋದಕ್ಕೆ. ಹಾಗೆ ಆ ಭಗವಂತನ ಸವಿ, ತ್ಯಾಗ ತಪಸ್ಸು ದಾನಗಳು ಆ ಭಗವಂತನ ಸವಿ. ನಾನು ಅದರಲ್ಲಿ ತೊಡಗಿಸ್ಕೊಂಡಾಗ ನನಗೆ ಅದರ ಒಂದು ಅನುಭವ. ಆ ಅನುಭವದ ಮೂಲಕ ನನ್ನಲ್ಲಿ ಒಂದು ಸ್ಥಾಪನೆ. ಯಾವ ಸ್ಥಾಪನೆ? ಸತ್ಯದ ಸ್ಥಾಪನೆ. ಸೊ ಇದು ಶ್ರೀಕೃಷ್ಣ ನಮ್ಗಿಲ್ಲಿ ತೋರಿಸ್ತಾ ಇದ್ದಾರೆ ಮಾರ್ಗವನ್ನ. ಆಗ್ಲಾ? ಹರಿ ಓಂ. ಧನ್ಯವಾದಗಳು ಸರ್. ಧನ್ಯವಾದ. ಯಾರಿಗೇನಾದ್ರೂ ಡೌಟ್ ಇದೆಯಾ? ಏನಾದ್ರೂ ಕೇಳೋದಿದ್ಯಾ? ಸುಮತಿ, ಏನಾದ್ರೂ ಡೌಟ್ ಇದೆಯಾ? ಎಲ್ಲ ಕ್ಲಿಯರ್ ಆಯ್ತಾ? ಬೇರೆ ಯಾರಿಗಾದ್ರೂ ಅಷ್ಟೇ ಕ್ವಶನ್ ಇದ್ರೆ ಕೇಳಿ, ಇಲ್ಲ ಅಂದ್ರೆ ಮುಂದೆ ಹೋಗೋಣ. ಏನು ಇಲ್ಲಮ್ಮ, ಎಲ್ಲ ಕ್ಲಿಯರ್ ಆಗಿದೆ. ಆಗ್ಲಿ ಅಮ್ಮ. ನಮಸ್ತೆ. ಹರಿ ಓಂ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.